ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಿ ಫಾಲೋ ಮಾಡಿಕೊಂಡು ನಿಮಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಬೇಕು ಅಂದರೆ ಅಲ್ಲಿ ಕೂಡ ಡಿ ಎಮ್ ಮಾಡಬಹುದು. ನಾನು ಆದಷ್ಟು ರಿಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್ ಟಾಪಿಕ್. ಬಿಕಾಸ್ ಸುಮಾರು ಜನಕ್ಕೆ ನನಗೆ ಹೆಲ್ತಿ ಡಯಟ್ ಫಾಲೋ ಮಾಡೋಕ್ಕಾಗ್ತಿಲ್ಲ, ಪ್ಲಸ್ ನನಗೆ ಟೈಮ್ ಇಲ್ಲ, ನನಗೆ ಮಗು ಇದೆ, ಅಂದರೆ ಫಸ್ಟ್ ಬೇಬಿ ಇದೆ, ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೆ ಅದನ್ನೆಲ್ಲ ಟ್ರೈ ಮಾಡೋಷ್ಟು ಹೆಲ್ತಿ ಡಯಟ್ ಫಾಲೋ ಮಾಡೋಷ್ಟು ಟೈಮ್ ಇಲ್ಲ ಅಂತನ್ನೋರಿಗೆ ಈ ಒಂದು ಡ್ರಿಂಕ್, ಸ್ಪೆಷಲ್ ಡ್ರಿಂಕ್ ಅಂತಲೇ ಹೇಳ್ಬೋದು, ಸ್ಪೆಷಲ್ ಡ್ರಿಂಕ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಫಾರ್ ಫರ್ಟಿಲಿಟಿ ಬೂಸ್ಟಿಂಗ್ ಆ್ಯಂಡ್ ಈಸಿಯಾಗಿ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ. ಆಯಿತಾ? ಓಕೆ, ಏನಪ್ಪ ಈ ಫರ್ಟಿಲಿಟಿ ಡ್ರಿಂಕ್ ಆರ್ ಸ್ಮೂತಿ ಅಂತ? ಓಕೆ, ನಾವು ಸ್ಮೂತಿ ಅಂತ ತಗೊಳ್ಳೋಣ. ಬಿಕಾಸ್ ನಾವು 2-3 ಥರದ ಇದನ್ನು ಹಾಕಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ನಾವು ಸ್ಮೂತಿ ಅಂತ ಹೇಳೋಣ. ಆಯಿತಾ? ಇದರಲ್ಲಿ ಏನು ಬೆನಿಫಿಟ್ ಇದೆ ಅಂತಂತಂದರೆ, ಫಸ್ಟ್ ನಿಮ್ಮ ಫರ್ಟಿಲಿಟಿನ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಓವರಾಲ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಈವನ್ ನಿಮ್ಮ ಸ್ಕಿನ್ ಇರ್ಬೋದು, ನಿಮ್ಮ ವೆಯ್ಟ್ ಲಾಸ್ ಇರ್ಬೋದು, ಎಲ್ಲನೂ ಮ್ಯಾನೇಜ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಲ್ಲಿ. ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋ ಒಂದು ಸ್ಮೂತಿನ ನಾನು ಇವತ್ತು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದನ್ನು ಹೆಂಗೆ ತಗೋಬೇಕು ಅಂದರೆ, ಡೈಲಿ ತಗೋಬೇಕು. ಡೈಲಿ ಮಾರ್ನಿಂಗ್ ನೀವು ಟಿಫನ್ ಏನಾದರೂ ಆದಮೇಲೆ ತಗೋತೀನಿ ಅಂದ್ರೂ ಓಕೆ, ಟಿಫನ್ ಬಿಫೋರ್ ತಗೋತೀನಿ, ಎಂಪ್ಟಿ ಸ್ಟಮಕಲ್ಲಿ ತಗೋತೀನಿ ಅಂದ್ರೂ ಓಕೆ. ಇಲ್ಲ ನಿಮ್ಗೆ ಆಗಲ್ಲ ಅಂತಂದರೆ ಒಂದು ಟಿಫನ್ ಆದಮೇಲೆ ಒಂದು 10:30 ಆರ್ 11ಗೆ ಕೂಡ ತಗೋಬಹುದು. ಈವನ್ ಜ್ಯೂಸ್ ಥರ ನೀವು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ತಗೋಬಹುದು, ಏನೋ ತೊಂದರೆ ಇಲ್ಲ. ಬಟ್ ಅಂದರೆ ನಾನು ಆಲ್ಮೋಸ್ಟ್ ನಿಮಗೆಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅಲ್ವಾ, ಕಾರ್ಬೋಹೈಡ್ರೇಟ್ನೆಲ್ಲ ಕಡಿಮೆ ಮಾಡಿ ಅಂತ. ಆ ಥರ ಟಿಫನಲ್ಲಿ ಕಾರ್ಬೋಹೈಡ್ರೇಟ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಡ್ಲಕ್ಕೆ ಹೋಗಬೇಡಿ. ಈ ಡ್ರಿಂಕ್ನ ಕುಡಿಯೋದ್ರೆ, ಈ ಡ್ರಿಂಕಲ್ಲೇ ನಾನು ಇನ್ನೊಂದು ಫ್ರೂಟ್ನ ಆ್ಯಡ್ ಮಾಡ್ತಿದ್ದೀನಿ ಅಲ್ವಾ, ಅದರಲ್ಲೇ ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಇದನ್ನ ತಗೋಬೇಕಾದ್ರೆ ಬೆಳಿಗ್ಗೆ ತಿಂಡಿಗೆ ರೈಸ್ ಐಟಮ್ನ ತಗೊಳ್ಳೋದು ಬೇಡ. ಆದಷ್ಟು ಈ ಅಂದರೆ ರಾಗಿ ದೋಸೆ, ರಾಗಿ ಇಡ್ಲಿ, ಅಂದರೆ ಈ ರಾಗಿಯಲ್ಲಿ ಬರುತ್ತಲ್ಲ ಆ ಥರ ಟಿಫನ್ ಐಟಮ್ನ ತಗೊಂಡು ಇದನ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ತೊಗೋಬಹುದು. ಆಯಿತಾ? ಏನಪ್ಪ ಅಂತಂದರೆ ಈ ಸ್ಮೂತಿ ಏನೇನು ಇಂಗ್ರೀಡಿಯೆಂಟ್ ಹಾಕಿ ಮಾಡಬೇಕು, ಮೊದಲು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಮೊದಲು ಬನಾನಾ ಅಂತಂದರೆ ನಾರ್ಮಲ್ ಆಗಿರೋ ಬನಾನೂ ತಗೋಬಹುದು. ಬಟ್ ರೆಡ್ ಬನಾನಾ, ನಿಮಗೆ ಆಲ್ರೆಡಿ ನಾನು ಸುಮಾರು ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೆಡ್ ಬನಾನಾ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಫರ್ಟಿಲಿಟಿ ಬೂಸ್ಟ್ ಮಾಡೋಕ್ಕೆ ಅಂತ. ರೆಡ್ ಬನಾನಾ ಸಿಕ್ಕರೆ ಅಂತೂ ಬಿಡಲೇಬೇಡಿ. ನೀವು ಏನೋ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು, ಅದರಲ್ಲಿ ತುಂಬ ಅಂದರೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಮತ್ತು ಫೈಬರ್ ಇದೆ, ಫರ್ಟಿಲಿಟಿನ ಬೂಸ್ಟ್ ಮಾಡುವಂಥ ಎಲ್ಲ ತರಹದ ಸತ್ವ ಇದೆ, ಮತ್ತು ಈ ಪೊಟ್ಯಾಷಿಯಮ್ ಜಾಸ್ತಿ ಇದೆ. ಸೊ ಇದೊಂದು ಸ್ಪೆಷಲ್ ಫ್ರೂಟ್. ಆಯಿತಾ? ಅಂದರೆ ಈ ಫರ್ಟಿಲಿಟಿ ಬೂಸ್ಟ್ ಮಾಡೋದಕ್ಕೆ ಇದೊಂದು ಸ್ಪೆಷಲ್ ಫ್ರೂಟ್, ಅದು ರೆಡ್ ಬನಾನಾ ಎಸ್ಪೆಷಲಿ. ಅದನ್ನು ಒಂದು ಫ್ರೂಟ್ ತಗೋಬೇಕು. ನೆಕ್ಸ್ಟು ಈ ಪಾಲಕ್ ಇದೆ ಅಲ್ವಾ, ಪಾಲಕ್ ಸೊಪ್ಪು ಅದು ಆಲ್ಮೋಸ್ಟ್ ಸಿಗುತ್ತೆ, ನಿಮಗೆಲ್ರಿಗೂ ಸಿಗುತ್ತೆ. ನಾರ್ಮಲಾಗಿ ಈಗೆಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. ಇಲ್ಲ ನೀವು ಏನಾದರೂ ಮನೆ ಹತ್ರ ಜಾಗ ಇದೆ ಅಂತನೋರು, ನಿಮ್ಗೆ ಬೇಕಾಗಿರೋ ಸೊಪ್ಪು ಎಲ್ಲ ನೀವೇ ಬೆಳೆಯೋದನ್ನ ಟ್ರೈ ಮಾಡಿ. ಅಂದರೆ ಫ್ರೀ ಇದ್ದೀರಾ ಅಂತನ್ನೋರು, ಇಲ್ಲ ಅಂತನೋರು ಮಾರ್ಕೆಟಲ್ಲಿ ತಗೊಳ್ಳಿ. ಬಟ್ ನಿಮಗೆ ಪ್ಲೇಸ್ ಇದೆ ಅಂತನೋರು ಪ್ಲೀಸ್ ನಿಮಗೆ ಬೇಕಾಗಿರೋ ಸೊಪ್ಪು ತರಕಾರಿನ ಬೆಳೆಯೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಸ್ಪ್ರೇ ಮಾಡಿದೆ, ಏನೂ ಇದು ಮಾಡಿದೆ, ಕೆಮಿಕಲ್ ಸ್ಪ್ರೇ ಮಾಡಿದೆ, ಫರ್ಟಿಲೈಸರ್ ಯಾವುದೂ ಕೊಡದೆ ಬರೋ ಒಂದು ವೆಜಿಟಬಲ್ಸ್ನ ತಿನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಅಷ್ಟೇ. ನಿಮಗೆ ಟೈಮ್ ಇದೆ ಅಂದರೆ ಮಾತ್ರ, ಇಲ್ಲ ಅಂತಂದರೆ ನೀವು ತಗೋಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಪಾಲಕ್ ಸೊಪ್ಪು ಒಬ್ಬರಿಗೆ 5 ಸೊಪ್ಪು ಆರು 6 ಸೊಪ್ಪು, ಅಂದರೆ 5 ಆರು 6 ಎಲೆ ಇರುತ್ತಲ್ವ, ಲೀವ್ಸ್ ಇರುತ್ತಲ್ವ, ಅಷ್ಟು ತಗೋಬೇಕು. ಆಯಿತಾ? ಈ ಪಾಲಕಲ್ಲಿ ಏನಪ್ಪ ಇದೆ ಅಂತಂದರೆ ತುಂಬ ಅಂದರೆ ತುಂಬ ಐರನ್ ಕಂಟೆಂಟ್ ಇದೆ, ಫೈಬರ್ ಕಂಟೆಂಟ್ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದೆ, ಮತ್ತು ಈ ಪ್ರೆಗ್ನೆನ್ಸಿಗೆ ಬೇಕಾಗಿರುವಂತಹ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸತ್ವಗಳು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಈ ಪಾಲಕ್ ಕೂಡ ಇಂಪಾರ್ಟೆಂಟ್. ಇದನ್ನು 5 ಲೀವ್ಸ್ನ ಅದರಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸ್ವಲ್ಪ ಸ್ವೀಟಿಗೆ ನೀವು ಪಾಲಕ್ಕು ಮತ್ತು ಬನಾನಾ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ, ಬಟ್ ರೆಡ್ ಬನಾನಾ ಅಷ್ಟು ಸ್ವೀಟ್ ಇರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಆಗಬೇಕು, ನಿಮ್ಗೆ ಕುಡಿಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ 2 ಖರ್ಜೂರ ಇದೆ ಅಲ್ವಾ, ಅದನ್ನು ನೆನೆಸಿಟ್ಟು ಹಾಕ್ಕೋಬಹುದು. ಅಂದರೆ ನೆನೆಸಲೇಬೇಕಾ ಅಂತಂದರೆ ಇಲ್ಲ, ಬಿಕಾಸ್ ಅದು
ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಹೊಡೆದಾಗ ಅದು ಸ್ವಲ್ಪ ಸ್ಮೂತಾಗಿ ಆಗಬೇಕು ಅಂತಂದರೆ ನೀವು ನೆನೆಸಿಟ್ರೆ ಆಗೋದು, ಇಲ್ಲಾಂದರೆ ಆಗಲ್ಲ. ಬಟ್ ನೀವು ಹಂಗೆ ಮಾಡ್ಕೋಬಹುದು ಅಂತ ನಿಮ್ಗೆ ಕಾನ್ಫಿಡೆಂಟ್ ಇದ್ದರೆ ನೆನೆಸೋದೇನು ಇಂಪಾರ್ಟೆಂಟ್ ಇಲ್ಲ, ಹಂಗೆ ಕೂಡ ಹಾಕ್ಕೋಬೋದು ಆಯಿತಾ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು, ಒಂದು ಲೋಟ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು, ಅಂದರೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ತಗೋಬೇಕು. ಒಂದು ದೊಡ್ಡ ಲೋಟ, ನೀವು ಹೆಂಗೆ ಹಾಲು ಕುಡಿತೀರ ಅಲ್ವಾ ಆ ಥರ ಡೈಲಿ ತಗೋಬೇಕು. ಬಟ್ ನಿಮಗೆ ಡೈಲಿ ತಗೊಳ್ಳೋದಕ್ಕಾಗಲ್ಲ ನನಗೆ ಅಂತನ್ನೋರು ವೀಕ್ಲಿ ಥ್ರೈಸ್ ಆದರೂ ಮಂತ್ ಫುಲ್ಲು ಟ್ರೈ ಮಾಡಿ. ಇದು ಒಂದು ಬೆಸ್ಟ್ ಫರ್ಟಿಲಿಟಿ ಬೂಸ್ಟಿಂಗ್ ಸ್ಮೂತಿ ಅಂತಲೇ ಹೇಳ್ಬಹುದು. ನಿಮಗೆ ಟೈಮ್ ಇಲ್ಲ, ನನಗೆ ಬೇರೆ ಯಾವುದು ಸೀಡ್ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ, ಮೆಂತ್ಯ ವಾಟ್ರ್ ಕುಡಿಯೋಕ್ಕಾಗಲ್ಲ ಅಂತನೋರಿಗೆಲ್ಲ ಇದೊಂದು ಬೆಸ್ಟ್ ಫರ್ಟಿಲಿಟಿ ಬೂಸ್ಟರ್ ಸ್ಮೂತಿ ಅಂತಲೇ ಅನ್ಬಹುದು. ನಾನು ಹಿಂಗೆ ಆಲ್ಟರ್ನೇಟಿವ್ಸ್ ಹೇಳ್ತಾ ಇರ್ತೀನಿ, ನಿಮಗೆ ಯಾವುದು ಬೆಸ್ಟೋ ಅದನ್ನು ನೀವು ಚೂಸ್ ಮಾಡಿಕೊಂಡು ನೀವು ಟ್ರೈ ಮಾಡಬಹುದು. ನೀವು ಇಷ್ಟೆಲ್ಲ ಹೇಳ್ತೀರಾ ಮೇಡಮ್ ನಾವು ಯಾವುದು ಟ್ರೈ ಮಾಡಬೇಕು ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತೀರಾ. ನಾನು ನಿಮಗೆ ಆಲ್ಟರ್ನೇಟಿವ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದು ಬೆಸ್ಟ್, ನಿಮ್ಗೆ ಯಾವುದು ಈಸಿಲಿ ಅವೈಲೇಬಲು, ನಿಮಗೆ ಯಾವುದು ಅಂದರೆ ನಿಮ್ಗೆ ಡೈಲಿ ಸಿಗುತ್ತೋ, ನಿಮಗೆ ಆಫರ್ ಮಾಡೋಕ್ಕಾಗುತ್ತೋ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೆಂಗಿರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ಬರಿಗೆ ನೀವು ಎಲ್ಲ ಸೀಡ್ ಸೈಕ್ಲಿಂಗು ನಾನು ಹೇಳಿದೆ ಎಲ್ಲ ಫುಡ್ಡು ತಗೊಂಡು ಮಾಡೋಷ್ಟು ಇರುತ್ತೆ, ಬಟ್ ಕೆಲವರಿಗೆ ಇರಲ್ಲ ಅಲ್ವಾ. ಅಂಥವರಿಗೋಸ್ಕರ ಇನ್ನೂ ಚೀಪಾಗಿರೋದು ಹೇಳಿರ್ತೀನಿ. ಸೊ ನಿಮ್ಗೆ ಯಾವುದು ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೋ ಅದನ್ನ ಟ್ರೈ ಮಾಡಿ ಆಯಿತಾ. ಅದನ್ನ ಟ್ರೈ ಮಾಡಿ, ಇದು ನಾನು ಹೇಳಿರೋದನ್ನ ನೀವು ಕಂಟಿನ್ಯೂಸ್ ಆಗಿ ಯಾವುದೋ ಒಂದನ್ನ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನೀವು ನ್ಯಾಚುರಲಾಗಿ ಪ್ರೆಗ್ನೆಂಟ್ ಆಗ್ಬೋದು ವಿತಿನ್ 3 or 4 months. ಬಟ್ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್ ಅಷ್ಟೇ ಆಯಿತಾ. ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಇನ್ನೊಂದು ಆ್ಯಕ್ಚುಲಿ ಇದು ಬೋತ್ ಮೆನ್ಸ್ ಅಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಮೇಲಲ್ಲಿ ಕೂಡ ಒಂದು ಈ ಸ್ಪರ್ಮ್ನ ಇನ್ಕ್ರೀಸ್ ಮಾಡೋದಕ್ಕೆ, ಕೌಂಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೀವು ಫೀಮೇಲ್ ಎಷ್ಟೇ ಯೂಸ್ ಮಾಡಬೇಕು ಅಂತ ಏನೇ ಇಲ್ಲ, ನಿಮ್ಮ ಹಸ್ಬೆಂಡು ಕೂಡ ಇದು ಇಬ್ಬರು ಕೂಡ ತಗೋಬೋದು. ಡೈಲಿನೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಕಪಲ್ಸು ಡೈಲಿನೂ ಇದನ್ನು ತಗೋಬೋದು. ಇದು ಹೆಲ್ತಿ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ಅದು ಹೆಲ್ಪ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.